ಬರ್ತಾ ಇದ್ದೀನಿ. ತುಂಬ ಭಯ ಆಗುತ್ತೆ ನನಗೂ. ಸೊ ಸರಿಕದೆಲ್ಲ. ಸೊ ಎಂಟ್ರೆನ್ಸ್ ಈ ಥರ ಇದೆ, ಸೆನ್ಸರ್ ಎಲ್ಲ ಇದೆ, ಪ್ರಾಪರಾಗಿ ಅಸೆಂಬಲ್ ಆಗಿ ನಿಂತರಷ್ಟೇ ಆಗೋದು. ಸೊ ಇವತ್ತಿಂದ ಫಿಟ್ನೆಸ್ ಸೀರೀಸ್ ನಾನು ಆ್ಯಡ್ ಮಾಡ್ತಾ ಬರ್ತೀನಿ. ರೀಸೆಂಟಾಗಿ DSG ಜಾಕೆಟ್ ತಂದಿದ್ದೆ, ರಿವ್ಯೂ ಮಾಡಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ರಿವ್ಯೂ ಮಾಡ್ತೀನಿ. ಎಲ್ಲ ಮಾನ್ಸೂನ್ ಪ್ಲಾನಿಂಗ್ ಎಲ್ಲ ಫುಲ್ಲು ತುಂಬಾ ಪ್ರಿಪ್ರೇಷನ್ ಜೋರಾಗಿ ಆಗಿದೆ. ಇನ್ನೇನಿದ್ರು ಲಾಂಚ್ ಮಾಡೋದಷ್ಟೇ. ಸೊ ಇವಾಗ ಏನು ಮೇನ್ ಟಾಪಿಕ್ ಅಂತಂದರೆ, ಇನ್ನೇನಿದ್ರು ಫಿಟ್ನೆಸ್ ಸೀರೀಸ್ ತಗೊಂಬರ್ತೀನಿ. ಯಾವ ಥರ ವರ್ಕೌಟ್ ಮಾಡೋದು, ಯಾವ ಥರ ಡಯಟ್ ಮಾಡೋದು, ಯಾವ ಥರ ರೆಸ್ಟ್ ಮಾಡಬೇಕು, ಒಂದೊಳ್ಳೆ ಫಿಸಿಕ್ ಮೇಂಟೈನ್ ಮಾಡಬೇಕು ಅಂದರೆ ಏನೇನೆಲ್ಲ ಮಾಡಬೇಕಾಗುತ್ತೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ವಿತ್ ಡೀಟೇಲಾಗಿ ವಿಡಿಯೋ ಮಾಡ್ತಾ ಬರ್ತೀನಿ. ಜಿಮ್ಮಲ್ಲಿ ಕ್ಯಾಮ್ರಾ ತೊಗೊಂಡೋಗಿ ಬ್ಲಾಗ್ ಮಾಡ್ತಿರೋದಿದೆ ಫಸ್ಟು. ಲೇಡೀಸ್ ಅಂದರೆ ಡೇಂಜರು, ಹುಷಾರಾಗಬೇಕು. ಸೊ ಫ್ಯೂಯಲ್ ಬೇರೆ ಕಡಿಮೆ ಆಗಿದೆ, ಲೋ ಫ್ಯೂಯಲ್ ಇಂಡಿಕೇಶನ್ ತೋರಿಸ್ತಾ ಇದೆ. ಈಗ ಫ್ಯೂಯಲ್ ಲೋಡ್ ಮಾಡ್ತಾ ಸೊ ಜಿಮ್ಮಲ್ಲಿ ಇವತ್ತು BMI ಮಾಡಿಸ್ಬೇಕು. ತುಂಬ ದಿನ ಆದಮೇಲೆ BMI ಮಾಡ್ತಾಯಿದ್ದೀನಿ. ಬಾಡಿಲಿ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆ, ಮಸಲ್ ಗೇನ್ ಹೇಗಾಗಿದೆ, ಪ್ರತಿಯೊಂದೊಂದು ನನಗೆ ಡೀಟೇಲ್ ಬರುತ್ತೆ. BMI ಮಾಡೋ ಅಂಥ ಮಿಷಿನರಿಗಳೆಲ್ಲ ಅವೈಲಬಲ್ ಇದೆ. ಸೊ ಇದೆಲ್ಲ ಇರಬೇಕಾದ್ರೆ ಬಾಡಿ ಅನಾಲಿಸ್ ಮಾಡೋದು ತುಂಬ ಕಷ್ಟ ಏನಾಗಲ್ಲ. ಬಾಡಿಲಿ ಫ್ಯಾಟ್ ಎಷ್ಟಿದೆ, ಮಸಲ್ ಮಸ್ನೆಲ್ಲ ತುಂಬ ಈಸಿಯಾಗೇ ತಿಳ್ಕೊಬೋದು. ನಮಗೂ ಅವಾಗ ಕ್ಯಾಲರಿ ಇಂಟೇಕ್ ಮಾಡೋದಕ್ಕೆ, ಡಯಟ್ ಪ್ಲ್ಯಾನ್ ರೆಡಿ ಮಾಡೋದಕ್ಕೆ ಎಲ್ಲ ಫುಲ್ ಹೆಲ್ಪ್ ಆಗುತ್ತೆ. ಅಣ್ಣ 490. ಅಲ್ಲ 490, 490. 90 ಎಲ್ಲ ಆಮೇಲೆ ಅಣ್ಣ ಆಗಲೇ ಬೆಳಗ್ಗೆ 90 ಅಂತವ್ರು. ಹಾಕಿ ಹಂಗೇನೆ ನೈಟ್ ಮೋಡ್ ಇನ್ನೂ ಹೋಗಿಲ್ಲ. ಹಾಂ ನಾನೇ ನೋಡಿಲ್ಲ, ನೋಡಿ ಬರ್ಸ್ಬೇಕು. ಹೆಲ್ಮೆಟಲ್ಲೇ ಬಂದ್ಬಿಡುತ್ತೆ ಕ್ಯಾಮ್ರಾ. ಹೆಲ್ಮೆಟಲ್ಲಿ ಕ್ಯಾಮ್ರಾ ಬರೋದಿಲ್ಲ, ನಾವು ಹಾಕೋಬೇಕು ಸಪ್ರೇಟ್ ತಗೊಂಡು. ಎಲ್ಲ ಒಂದು 60. ಹಾಂ, ಅಣ್ಣ ಶಾಕ್ ಆಗೋಗ್ಬಿಟ್ರು. 60,000 ಕ್ಯಾಮ್ರಾ ಬಂಡವಾಳ ಹಾಕಿದ್ದೀನಿ ಅದಕ್ಕೆ. ಬರೀ ಕ್ಯಾಮ್ರಾ ಒಂದೇ ಅಲ್ಲ, ಇದು ಅಡಾಪ್ಟ್ರು ಪ್ರತಿಯೊಂದು ಹೆಲ್ಮೆಟ್ ಎಲ್ಲ ಸೇರಿ. ಮುಂದೆ ಡ್ರೈವಿಂಗ್ ಮಾಡೋದೆಲ್ಲ ಗೊತ್ತಾಗ್ತದೆ, ಪ್ರತಿಯೊಂದು ರೆಕಾರ್ಡ್ ಆಯ್ತದೆ. ಗಾಂಧಿ ತಾತ ನಗ್ತವ್ರೆ. ತುಂಬ ಗಾಡಿಗಳು ನಿಂತಿವೆ. ಇವಾಗಲೂ ತುಂಬ ಜನ ಇರೋವಂಥ ಸಾಧ್ಯತೆಗಳು ತುಂಬಾ ಯಥೇಚ್ಛವಾಗಿದೆ. ಯಾರಿರಲಿ ಬಿಡಲಿ, ನಾವು ನಮ್ಮ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ತುಂಬ ಜನ ಇದ್ದಾರೆ. ಸ್ಲಿಪ್ಪರ್ ಸ್ಟ್ಯಾಂಡ್ ನೋಡ್ತಿದ್ದಂಗೆ ಗೊತ್ತಾಗೋಯ್ತು ನನಗೆ ಎಷ್ಟು ಜನ ಇದ್ದಾರೆ, ಏನು ಎತ್ತ ಎಲ್ಲ ಅಂತ. ಸೊ ಫೈನಲಿ ಈಗ ಜಿಮ್ಮಿಗೆ ಬಂದಿದ್ದಾಗಿದೆ. ಈಗ ಏನಿದ್ರು BMI ಟೆಸ್ಟ್ ಮಾಡಬೇಕು. ಇನ್ ಬಾಡಿ ಟೆಸ್ಟ್ ಮಾಡಿ ಯಾವ ಥರ ಬಾಡಿಯಲ್ಲಿ ಫ್ಯಾಟ್ ಇದೆ, ಮಸಲ್ ಇದೆ, ಸ್ಕೆಲಿಟನ್ ಮಾಸ್ ಯಾವ ಥರ ಡೆವಲಪ್ ಆಗಿದೆ ಅಂತ ಚೆಕ್ ಮಾಡೋದು. ಮತ್ತು 1 ವೀಕ್ ಆಗಿದೆ ಚೆಕ್ ಮಾಡಿ. ಸೊ ತುಂಬ ದಿನಗಳಾದಮೇಲೆ ಎಕ್ಸ್ಪೆಷಲಿ ನಿಮಗೋಸ್ಕರ ಇವತ್ತು ಚೆಕ್ ಮಾಡ್ತಾ ಇರೋಂಥದ್ದು. ಬನ್ನಿ ನೋಡೋಣ ಹೇಗೆ ಚೆಕ್ ಮಾಡ್ತಾರೆ, ಏನು ಇತ್ತು ಅಂತೆಲ್ಲ ತೋರಿಸ್ತೀವಿ. ಸೊ ಫೈನಲ್ ಈಗ ಬಾಡಿ ಟೆಸ್ಟ್ ಮಾಡ್ತಾ ಇದ್ದೀವಿ. ಇನ್ ಬಾಡಿ ಟೆಸ್ಟ್. ಸೆನ್ಸರ್ ಎಲ್ಲ ಇದೆ, ಪ್ರಾಪರಾಗಿ ಅಸೆಂಬಲ್ ಆಗಿ ನಿಂತರಷ್ಟೇ ಆಗೋದು. ಹ್ಯಾಂಡಲ್ ಗ್ರಾಬ್ ಮಾಡಾದ್ಮೇಲೆ
ಹ್ಯಾಂಡ್ಸ್ಗಳು ಶೋಲ್ಡರ್ ಏನಿದೆ ವಿಸ್ಟ್ಗಿಂತ ತುಂಬ ದೂರ ಇರಬೇಕು. ಟೆಸ್ಟ್ ಕಂಪ್ಲೀಟ್ ಆಗಿದೆ. ರಿಸಲ್ಟ್ ಏನಿದೆ ಅಂತ ಮೇಲ್ ಮಾಡ್ತಾರೆ, ನೋಡೋದು. ಹಾಂ, ಸೊ ಫೈನಲಿ ಇನ್ ಬಾಡಿ ಟೆಸ್ಟ್ ಆಗಿದೆ. ಈಗ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಕಬೋರ್ಡಲ್ಲಿಟ್ಟು ಶೂಸ್ ಇನ್ನೂ ಬೇರೆ ಮಾಡಬೇಕು, ಶೂಸ್ ಹಾಕಿಲ್ಲ. ಸೊ ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ಹೇಳ್ತಾ ಬರ್ತೇನೆ ನೋಡಿ. ಸೊ ಫೈನಲಿ ಶೂಸ್ ವೇರ್ ಮಾಡಾಗಿದೆ. ಸೊ ಇದು ಪ್ರೀ ವರ್ಕೌಟ್ ಮೀಲ್. ಇದು ಈಗ ಮೀಲ್ ತಿಂದು ವಿತೌಟ್ ಪಂಪ್ ಬಾಡಿ ಕಂಡೀಷನ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ನಮ್ಮ ಜಿಮ್ಮಲ್ಲಿ ಏನಿದೆ ಅಂತಂದರೆ ಇದು ಡ್ರೆಸ್ಸಿಂಗ್ ರೂಮ್, ಇದು ವಾಶ್ರೂಮ್, ಇದು ತಿರ್ಗಿ ಇದು ಸ್ಟೀಮ್ ಬಾತ್. ಇಲ್ಲಿ ನಾವು ಸ್ಟೀಮ್ ತಗೋಬೋದು. ಇಲ್ಲಿ ಮೇಲ್ಗಡೆ ಅಂತ ಸ್ಟೀಮ್ ಬರುತ್ತೆ. ಸೊ ನಾವು ಮುಂಚೆನೇ ಒಂದು ದಿವಸ ಹೇಳಿದ್ರೆ ಆ ಸ್ಟೀಮ್ ಬಾತಿಗೆ ಏನೇನು ಬೇಕು, ಯಾವ ಥರ ಅಂತ ಅವ್ರು ಪ್ರಿಪೇರ್ ಮಾಡಿ ರೆಡಿ ಮಾಡಿರ್ತಾರೆ. ಮಂತ್ಲಿ ಒನ್ಸ್ ಇರುತ್ತೆ. ಸೊ 1 ಇಯರ್ ಪ್ಯಾಕೇಜ್ ತರ್ತಾರಲ್ಲ ಅಂಥವ್ರಿಗೆ ಮಾತ್ರ. ಮಂತ್ಲಿ ತಗೊಳ್ಳೋಂಥವ್ರಿಗೆ ಈ ಫೆಸಿಲಿಟಿ ಇಲ್ಲ. ಈಗ ವಿತೌಟ್ ಪಂಪ್ ಬಾಡಿ ಕಂಡೀಷನ್ ಯಾವ ಥರ ಇದೆ ತೋರಿಸ್ತೀನಿ ನೋಡಿ. ಸೊ ಈಗ ನೆಕ್ಸ್ಟ್ ವರ್ಕೌಟ್ ಮಾಡೋದು ಹೇಗೆ. ಸೊ ವರ್ಕೌಟ್ ಮಾಡೋ ವ್ಲಾಗ್ನ ಮಾಡ್ತಾ ಬರ್ತೀನಿ. ಆಮೇಲಿಂದ ವರ್ಕೌಟ್ ಮಾಡಿದ್ದಾದಮೇಲೆ ಯಾವ ಥರ ಬಾಡಿ ಪಂಪ್ ಆಗಿರುತ್ತೆ, ಯಾವ ಕಂಡೀಷನಲ್ಲಿ ಬಾಡಿ ಅಪಿಯರ್ ಆಯ್ತಿರುತ್ತೆ ನೋಡೋದ ಬನ್ನಿ. ಈಗ ಪ್ರೀ ವರ್ಕೌಟ್ ಲೋಡ್ ಮಾಡಬೇಕು. ಸೊ ಪ್ರೀ ವರ್ಕೌಟ್ ಒಂದು ಆ್ಯಡ್ ಮಾಡಿದ್ದಾದಮೇಲೆ ನೋಡಿ, ಇವನು ವಿಕಾಸ್ ಅಂತ ನನ್ನ ಫ್ರೆಂಡ್, ಇವನು ಬಂದವರ ಪಾಪ ಒಂಚೂರು ಶೈ, ಅವನಿಗೆ ಕ್ಯಾಮ್ರಾಯಿಂದ ಹೊಡೈತಾನೆ ನೋಡಿ. ನಾಚ್ಕೊತಾನೆ ಹುಡುಗಿ ನಾಚ್ಕೊಂಡಂಗೆ, ನೋಡ್ಕೊಂಬಿಡಿ ಆಗ. ಸೊ ಪ್ರೀ ವರ್ಕೌಟ್ ಎಲ್ಲರೂ ನೀರಲ್ಲಿ ಮಿಕ್ಸ್ ಮಾಡ್ತಾರೆ. ಸೊ ನಾನಾಗೇನು ಯೂಸ್ ಮಾಡೋದಿಲ್ಲ. ಒಂದು ಸ್ಕೂಪಿಂಗ್ ಕೈಯಲ್ಲಿ ತಗೊಂಡು ಲಿಡ್ನ ಕೆಳಗಿಡೋದ, ಆಮೇಲಿಂದ ಹಾಕೊಳೋದ. ನೀರು ಮುಂಚೆ ತಗೊಂಡು. ಸೊ ಮೇಕಿದ್ದಾಗ ತುಂಬ ಭಯ ಆಗುತ್ತೆ ನನಗೂ. ಸೊ ಶಲ್ಕದೆಲ್ಲ ಒಬ್ಬರು ಒಂದೊಂಥರ ಮಾಡ್ತಾರೆ. ಸೊ ನನಗೆ ಯಾವ ಥರ ಅಂತಂದರೆ ಶೇಖರ್ದೆಲ್ಲ ಶೇಕ್ ಮಾಡ್ತಾರೆ, ತಗೊಂಡು ಕರೆಕ್ಟ್ ಫೀಲ್ ಆಗಲ್ಲ. ಅಟ್ ಎ ಟೈಮ್ ಲೋಡ್ ಮಾಡಿದ್ರೆ ಅಂಥ ಮೇಜರ್ ಡಿಫ್ರೆನ್ಸ್ ಏನು ಕಾಣೋದಿಲ್ಲ. ನನಗೆ ಈ ಥರ ಮಾಡ್ತೀನಿ. ಈಗ ಅಪ್ಪರ್ದಕ್ಕೆ ವೇಟ್ಲಿಕ್ಕೆ ನೀವು ಹೋಗೋಲ್ಲ. ವರ್ಕೌಟ್ ಮುಗಿತಾ ಮಾಡೋದು ಇನ್ನೊಂದು ರೌಂಡು ಮುಗೀತು. ಮುಂಚೆನೇ ಬಂದಿದ್ದ, ವರ್ಕೌಟ್ ಮುಗಿಸಿದ್ದಾನೆ. ಈಗ ಏನಿದ್ರು ಒಂದನ್ನೇ ಮಾಡೋಗಿರೋದು. ಸೊ ಫೈನಲ್ ಈಗ ವೇಟ್ ಸೆಕ್ಷನ್ಗೆ ಬರ್ತಾಯಿದ್ದೀವಿ. ಬ್ಯಾಟ್ರಿ ಚಾರ್ಜ್ ಇಲ್ಲ, ಗೊತ್ತಿಲ್ಲ ತುಂಬ ಹೊತ್ತು ವೀಡಿಯೋ ಮಾಡೋದಕ್ಕಾಗುತ್ತಾಗಲ್ವ ಅಂತ. ಬ್ಯಾಕಪ್ಪಲ್ಲಿ ಬ್ಯಾಟ್ರಿ ತರಲಿಲ್ಲ. ಇನ್ನೊಂದೇನು ಅಂತಂದರೆ ನೋಡಿ, ಇಲ್ಲಿ ನಮ್ಮ ಜಿಮ್ ವಿರಾಟ್ ಕೊಹ್ಲಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಡಿರಿ. ವಿರಾಟ್ ಕೊಹ್ಲಿ ನೋಡಬೇಕು ಅಂತಂತಂದರೆ ನಮ್ಮ ಜಿಮ್ಮಿಗೆ ಬನ್ನಿ, ಇಲ್ಲೇ ಇದ್ದಾರೆ ಜೂನಿಯರ್ ಕೊಹ್ಲಿ. ಸೊ ಎಂಟ್ರೆನ್ಸ್ ಈ ಥರ ಇದೆ. ತುಂಬ ಕಡಿಮೆ ಇದ್ದಾರೆ ಜನ. ಸೊ ಇವಾಗ ನಾನು ನೋಡಿರೋ ಹಾಗೆ ತುಂಬ ಜನ ಈ ಮಿಸ್ಟೇಕ್ ಮಾಡ್ತೀರಾ. ವರ್ಕೌಟ್ ಮಾಡೋದಕ್ಕೆ ಮುಂಚೆ ವಾರ್ಮಪ್ ಮಾಡ್ದಲ್ಲೇ ವರ್ಕೌಟ್ ಮಾಡೋಕ್ಕೆ ಹೋದರೆ ಬಾಡಿಗೆ ಇಂಜುರಿ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಯಾರ್ಯಾರು ವರ್ಕೌಟ್ ಮಾಡ್ತೀರಾ ಜಿಮ್ಮಲ್ಲಿ, ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರೂ ಮಿಸ್ ಮಾಡೋದಾಗೆ ವಾರ್ಮಪ್ ಮಾಡಿ ಅದಾದಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡಿ. ಸೊ ಯಾರ್ಯಾರು ವರ್ಕೌಟ್ ಮಾಡ್ತೀರಾ, ವರ್ಕೌಟ್ ಮಾಡೋದಕ್ಕೆ ಮುಂಚೆ ವಾರ್ಮಪ್ ಕಂಪಲ್ಸರಿ ಮಾಡಬೇಕು. ಇಲ್ಲ ಅಂದರೆ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಹೆವಿ ಲಿಫ್ಟಿಂಗ್ ಹೋಗ್ತೀವಿ ಅಂದಾಗ ಸ್ಟ್ರ್ಯಾಪ್ ಬೇಕಾಗುತ್ತೆ. ಸ್ಟ್ರ್ಯಾಪ್ ಇಲ್ದಲ್ಲೇ ಹೆವಿ ಲಿಫ್ಟಿಂಗ್ ಮಾಡಿದ್ರೆ ಏನು ಜಾಯಿಂಟ್ಸ್ ಇರುತ್ತೆ, ಬ್ರೇಕ್ ಆಗೋಂಥ ಚಾನ್ಸಸ್ ತುಂಬ ಇದೆ. ಸೊ ಈಗ ಗೋಪ್ರೋ ಬ್ಯಾಟ್ರಿ ತಂದಿಲ್ಲ ನಾನು, ಅಡಿಷ್ನಲ್ ಬ್ಯಾಟ್ರಿ ಮನೆಯಲ್ಲೇ ಬಿಟ್ಟು ಬಂದೆ. ಇದೇ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ. ಬಟ್ ಎಲ್ಲ ಉಲ್ಟಾ ಆಗಿದೆ. ಚಾರ್ಜ್ ಫುಲ್ಲಲ್ಲೇ ಆಲ್ರೆಡಿ ಡ್ರೈನ್ ಆಗಿದೆ. ಈಗ ಏನು ಅಂತ ಅಂದರೆ ಇದೊಂದು ವೀಡಿಯೋ ಆದಮೇಲೆ ನೆಕ್ಸ್ಟ್ ವೀಡಿಯೋ ನಾವು ಮೊಬೈಲಲ್ಲೇ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ
ಸೊ ನಾನು ಮಾಡ್ತಾ ಇರೋದು ಇವತ್ತು ಚೆಸ್ಟ್ ಮತ್ತು ಟ್ರೈಸಿಪ್ಸ್ ಡ್ಯೂಯಲ್ ಪಾರ್ಟ್ ಇರುತ್ತೆ. ನಾನು ಬ್ರೋ ಸ್ಪ್ಲಿಟ್ ಫಾಲೋ ಮಾಡಲ್ಲ, ನಾನು ಮಾಡೋದು ಪುಷ್ ಪುಲ್ ಲೆಗ್ಸ್. ಸೊ ಈಗ ಚೆಸ್ಟ್ ಪ್ರೆಸ್ ಮಾಡ್ತಿದ್ದೀನಿ. ಡಂಬಲ್ ಚೆಸ್ಟ್ ಪ್ರೆಸ್ ಫಸ್ಟ್ ಎಕ್ಸಸೈಸ್ ನಾನು ಮಾಡ್ತಾ ಇರೋಂಥದ್ದು. ಸೊ ನಾವು ಮಾಡ್ತಾ ಇರೋದೀಗ ಫ್ಲ್ಯಾಟ್ ಬೆಂಚ್ ಪ್ರೆಸ್. ನಾವು ವರ್ಕೌಟ್ ಮಾಡಬೇಕಾದ್ರೆ ಪ್ರತಿಯೊಂದು ವರ್ಕೌಟ್ನೂ 15 ಕೌಂಟ್ಸ್ 3 ರೌಂಡ್ಸಲ್ಲಿ ಮಾಡಬೇಕು. ಸೊ ವರ್ಕೌಟ್ ಮಾಡಬೇಕಾದ್ರೆ ಪ್ರಾಪರ್ ರೇಂಜ್ ಆಫ್ ಮೋಷನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಚೆಸ್ಟಿಗೆ ಸೆಕೆಂಡ್ ವರ್ಕೌಟ್ ಇಂಕ್ಲೈನ್ ಬೆಂಚ್ ಪ್ರೆಸ್. ಇದು ಕೂಡ ಅಷ್ಟೇ 15 ಕೌಂಟ್ಸ್ 3 ರೌಂಡ್ಸಲ್ಲಿ ಮಾಡಿ. ನೀವು ವೆಯ್ಟ್ ನಿಮ್ಮ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ತಾ ನಿಮ್ಮ ಕೆಪಾಸಿಟಿಗೆ ತಕ್ಕ ಹಾಗೆ ವೆಯ್ಟ್ನ ಇನ್ಕ್ರೀಸ್ ಮಾಡ್ತಾ ಬನ್ನಿ. ಆದಷ್ಟು ಕೌಂಟ್ನ ಸ್ಟಡಿಯಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇವಾಗ ಮಾಡ್ತಾ ಇರೋದು ಕೇಬಲ್ ಫ್ಲೈಸ್. ಈ ಪೋರ್ಷನ್ ಮಾಡ್ತಾ ಇರೋದು ಅಪ್ಪರ್ ಚೆಸ್ಟಿಗೆ ತುಂಬಾ ಸಖತ್ತಾಗಿ ಕಾನ್ಸಂಟ್ರೇಟ್ ಆಗುತ್ತೆ. ಯಾರ್ಯಾರಿಗೆ ಅಪ್ಪರ್ ಚೆಸ್ಟ್ ಡೆವಲಪ್ ಆಗಿರಲ್ಲ ಕಂಪಲ್ಸರಿ ಮಿಸ್ ಮಾಡಿದ ಹಾಗೆ ಈ ವೇರಿಯೇಷನ್ ಆ್ಯಡ್ ಮಾಡ್ತಾ ಬನ್ನಿ. ಸೊ ಇದು ಕೂಡ ಸೇಮ್ 15 ಕೌಂಟ್ಸ್ 3 ರೌಂಡ್ಸ್. ಇವಾಗ ಮಾಡ್ತಾ ಇರೋಂಥದ್ದು ಕೇಬಲ್ ಎಕ್ಸ್ಟೆನ್ಷನ್. ನಾವು ಪ್ರಾಪರ್ ರೇಂಜ್ ಆಫ್ ಮೋಷನಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ನೀವು ನೋಡಿ ಮೊದಲು ನಮಗೆ ಫೀಲ್ ಆಗುತ್ತೆ. ಡೈಮಂಡ್ ಪುಷಪ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ವರ್ಕೌಟ್ ಮಾಡಬೇಕಾದ್ರೆ ನಿಮಗೆ ಫೀಲ್ ಆಗುತ್ತೆ, ಆ ಪೊರ್ಷನ್ ನಮಗೆ ಪಂಪ್ ಆಗುತ್ತೆ. ಸೊ ಮಾಡಬೇಕಾದ್ರೆ ಪಂಪ್ನ ಫೀಲ್ ಮಾಡ್ತಾ ಇವಾಗ ಮಾಡ್ತಾ ಇರೋಂಥದ್ದು ಬಾರ್ಬಲ್ ರಿವರ್ಸ್ ಪುಲ್ ಡೌನ್. ಇದು ಕೂಡ ಲಾಂಗ್ ಹೆಡ್ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಮಾಡ್ತೀವಿ. ಸೊ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇದು ಕೂಡ ಸೇಮ್ 15 ಕೌಂಟ್ಸ್ 3 ರೌಂಡ್. ಇವಾಗ ಮಾಡ್ತಾ ಇರೋಂಥದ್ದು ಸ್ಕಲ್ ಕ್ರಷರ್. ಇದು ಕೂಡ ಟ್ರೈಸಿಪ್ಸ್ ವರ್ಕೌಟ್. ಇದು ಸೇಮ್ 15 ಕೌಂಟ್ಸ್ 3 ರೌಂಡ್. ಮಾಡಬೇಕಾದ್ರೆ ಮಸಲ್ ಮೆಂಟ್ ಕನೆಕ್ಷನ್ನ ಕಾನ್ಸಂಟ್ರೇಟ್ ಮಾಡ್ತಾ ಮಾಡಿ ತುಂಬ ಬೇಗ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ವರ್ಕೌಟ್ ಡಂಬಲ್ ಕಿಕ್ ಬ್ಯಾಕ್. ಡಂಬಲ್ ಕಿಕ್ ಬ್ಯಾಕ್ ಮಾಡಬೇಕಾದ್ರೆ 3-8 ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಟ್ರೈಸಿಪ್ಸಲ್ಲಿ 3-8 ಬರುತ್ತೆ. ಒಂದು ಲಾಂಗ್ ಹೆಡ್, ಶಾರ್ಟ್ ಹೆಡ್, ಮಿಡಲ್ ಪಾರ್ಟ್. ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್ ಫಾರ್ 3 ಪಾರ್ಟ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಲಾಸ್ಟ್ ವರ್ಕೌಟ್ ಟ್ರೈಸಿಪ್ಸಿಗೆ ಬೆಂಚ್ ಡಿಪ್ಸ್. ಯಾರ್ಯಾರು ಬಿಗಿನರ್ ಇರ್ತೀರಾ ಅವರು ಡಬಲ್ ಬೆಂಚ್ ಯೂಸ್ ಮಾಡಬೇಡಿ. ಸಿಂಗಲ್ ಬೆಂಚಲ್ಲಿ ಆಫ್ ಮೋಷನ್ ಮಾಡಿ. ಯಾರು ಇಂಟರ್ಮೀಡಿಯೇಟ್ ಇರ್ತೀರಾ ಅವರು ಈ ಥರ ನಾನು ಮಾಡ್ತಿರೋ ಥರ ಫುಲ್ ಡಬಲ್ ಬೆಂಚಲ್ಲಿ ಫುಲ್ ರೇಂಜ್ ಆಫ್ ಮೋಷನಲ್ಲಿ ಮಾಡ್ತಾ ಬನ್ನಿ. ಸೊ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ.